ಹಲೋ ಫ್ರೆಂಡ್ಸ್, ಮ್ಯಾನೇಜರ್ ಕಮ್ಯುನಿಕೇಷನ್ ರಿಸರ್ಚ್ ಮೆಥಡ್ MBA ಸೆಕೆಂಡ್ ಸೆಮಿಸ್ಟರ್ KSU ಇದರಲ್ಲಿ ಮಾಡ್ಯೂಲ್ 2 ನೋಡೋಣ ಇವಾಗ. ಓಕೆ, ಮಾಡ್ಯೂಲ್ 2ದಲ್ಲಿ ಇಂಪಾರ್ಟೆಂಟ್ ಅಷ್ಟೇ ತೊಗೊಂಡಿದ್ದೀನಿ. ರಿಪೋರ್ಟ್ಸ್ ಇವೆಲ್ಲ ನೀವು ನೋಡ್ಕೊಳ್ಳಿ, ಅಲ್ಲಿ ಆಲ್ರೆಡಿ ಬುಕ್ಕಲ್ಲಿ ಇದೆ. ಅದು ಸ್ವಲ್ಪ ಪ್ಯಾಟ್ರನ್ ನೋಡಿಕೊಂಡು ರೆಡಿ ಇಟ್ಕೊಳ್ಳಿ, ಅದು ರಿಪೋರ್ಟು ಮತ್ತು ಲೆಟರ್ ರೈಟಿಂಗ್ ಎಲ್ಲ. ಓಕೆ, ಸಮ್ ಇಂಪಾರ್ಟೆಂಟ್ ಒಂದು 3-4 ಪೇಜಸಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಓರಲ್ ಕಮ್ಯುನಿಕೇಷನ್ ಮಾಡ್ಯೂಲ್ 2 ಯೂನಿಟ್ 5. ಓಕೆ, ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ನಾವು, ಇಂಟರ್ಪರ್ಸ್ನಲ್ ಕಮ್ಯುನಿಕೇಷನ್ ಅಂದರೆ ಏನು ಅಂತ. ಸೊ ಅದಲ್ಲಿ ಸೇಮ್ ರಿಪೀಟ್ ಆಗಿದೆ. ರಿಸೀವರ್, ಡಿಕೋಡಿಂಗ್ ಮೆಸೇಜ್, ಸೆಂಡರ್, ಎನ್ಕೋಡಿಂಗ್ ಮೆಸೇಜ್ ಆ್ಯಂಡ್ ಮೀಡಿಯಮ್. ಓಕೆ, ಫೀಡ್ಬ್ಯಾಕ್ ಇವೆಲ್ಲ ಕೂಡ ಅದರದ್ದೇ. ಬಟ್ ಇಲ್ಲಿ ನಾಯ್ಸ್ ಕ್ರಿಯೇಟ್ ಆಗುತ್ತೆ. ಎಲ್ಲರೂ ಈ ಥರ ಮೆಸೇಜ್ ಸೆಂಡ್ ಮಾಡಿ ಬಿಟ್ಟು ಮಾಡ್ತಾ ಇದ್ದಾಗ ನಾಯ್ಸ್ ಕ್ರಿಯೇಟ್ ಆಗುತ್ತೆ. ಓಕೆ, ಫೀಡ್ಬ್ಯಾಕ್ ಇಂಪಾರ್ಟೆನ್ಸ್ ಇನ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್. ಫೀಡ್ಬ್ಯಾಕ್ ಹೇಗೆ ಬೇಕು? ಟು ಅನಲೈಸ್ ದ ಎಫಿಕಸಿ ಆಫ್ ದ ಮೆಸೇಜ್ ಆ್ಯಂಡ್ ಕರೆಕ್ಟ್ ಇಂಟರ್ಪ್ರಿಟೇಷನ್ ಆಫ್ ದ ಮೆಸೇಜ್. ಮೆಸೇಜ್ ಕರೆಕ್ಟಾಗಿ ರೀಚ್ ಆಗಿದೆಯಾ ಇಲ್ಲ ಅಂತ ಗೊತ್ತಾಗೋಕ್ಕೆ, ಮತ್ತು ಅದರಲ್ಲಿ ಎಷ್ಟು ಎಫಿಷಿಯೆಂಟ್ ಆಗಿದೆ ನಾವು ಕಳಿಸಿದ ಮೆಸೇಜು, ಅದು ಅದ್ರದ್ದು ಮೆಸೇಜು ವ್ಯಾಲ್ಯೂ ಅಥವಾ ಪರ್ಪಸ್ ಸರಿಯಾಗಿ ಫುಲ್ಫಿಲ್ ಆಗಿದೆಯಾ ನೋಡೋಕ್ಕೆ ಫೀಡ್ಬ್ಯಾಕ್ ಬೇಕಾಗ್ತಿರೋದು. ಇದನ್ನು ಕೇಳಿದರೆ 5 ಮಾರ್ಕ್ಸ್ಗೆ ಕೇಳಿದ್ದಾರೆ ಅನಿಸುತ್ತೆ. ಫೀಡ್ಬ್ಯಾಕ್ ಇಂಪಾರ್ಟೆನ್ಸ್ ಇನ್ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ ಅಂತ ಬೇರೆ ಪಾಯಿಂಟ್ಸ್ ಸಿಕ್ಕಿದ್ರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಯಾಕೆ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ಅಂತ. ದೆನ್ ರೀಸನ್ಸ್ ಫಾರ್ ಫೇಲ್ಯೂರ್ ಆಫ್ ಲಿಸ್ನಿಂಗ್ದು ಕೇಳ್ತಾ ಇದ್ದಾರೆ. ಒಂದಲ್ಲ ಒಂದು ಕ್ವಶನ್ ಲಿಸ್ನಿಂಗ್ ಮೇಲೆ ಬರ್ತಾ ಇದೆ ಫ್ರೆಂಡ್ಸ್. ಲಿಸ್ನಿಂಗ್ ಯಾಕೆ ಫೇಲ್ಯೂರ್ ಆಗ್ತಿದೆ, ಅಥವಾ ಲಿಸ್ನಿಂಗ್ ಹೇಗೆ ಇಫೆಕ್ಟಿವ್ ಆಗಿ ಮಾಡಬೇಕು. ಓಕೆ, ಈ ಥರ ಕ್ವಶನ್ ಬರ್ತಾ ಇದೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇದನ್ನೇ ನೀವು ಮಾಡ್ಯೂಲ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ಓಕೆ, ರೀಸನ್ ಫಾರ್ ಫೇಲ್ಯೂರ್ ಆಫ್ ಲಿಸ್ನಿಂಗ್: ಫಿಸಿಯೋಲಜಿಕಲ್ ಬ್ಯಾರಿಯರ್ ಆಗಿರ್ಬೋದು, ಎನ್ವೈರ್ಮೆಂಟಲ್ ಬ್ಯಾರಿಯರ್ ಆಗಿರ್ಬೋದು, ಅಟಿಟ್ಯೂಡ್ನಲ್ ಬ್ಯಾರಿಯರ್ ಆಗಿರ್ಬೋದು. ಫಿಸಿಯೋಲಜಿಕಲ್ ಬ್ಯಾರಿಯರ್ ಅಂದರೆ ಮೆಂಟಲ್ ಮತ್ತು ಫಿಸಿಕಲ್ ಸ್ಟೇಟಸ್ ಆಫ್ ದ ಪರ್ಸನ್, ವೆದರ್ ಹಿ ಕ್ಯಾನ್ ಹಿಯರ್ ಆರ್ ನಾಟ್. ಅಲ್ಲೇನಾದ್ರು ನಿಮಗೆ ಪ್ರಾಬ್ಲಮ್ ಇತ್ತಂದರೆ, ಹಿಯರಿಂಗ್ ಪ್ರಾಬ್ಲಮ್ ಇತ್ತು ನ್ಯಾಚುರಲ್ ಆಗಿ ಅಂತಂದರೆ, ಅಥವಾ ಮೆಂಟಲ್ ಪ್ರಾಬ್ಲಮ್ ಇತ್ತಂದರೆ ಯು ಕ್ಯಾಂಟ್ ಹಿಯರ್ ಪ್ರಾಪರ್ಲಿ, ಅಥವಾ ಅಲ್ಲಿ ಲಿಸ್ನಿಂಗ್ ಆಗ್ತಿರಲ್ಲ ನೀವು ಕಳಿಸಿದ ಮೆಸೇಜು. ದೆನ್ ಎನ್ವೈರ್ಮೆಂಟಲ್ ಫ್ಯಾಕ್ಟರ್ ಅಂತಂದರೆ ಹೊರಗಡೆ ಆಗ್ತಾರೋ ನಾಯ್ಸು, ಇಮಿಡಿಯೇಟ್ ನಾಯ್ಸ್ ಇರ್ಬೋದು. ಫೋನ್ ರಿಂಗ್ ಆಗ್ಬೋದು ಇಮಿಡಿಯೇಟಾಗಿ, ಸಡನ್ನಾಗಿ ಫೋನ್ ರಿಂಗ್ ಆಗ್ತಾ ಇರುತ್ತೆ, ಅಥವಾ ಸ್ಲೋಗನ್ ಬೈ ಪಬ್ಲಿಕ್, ಪ್ಯಾರಲಲ್ ಡಿಸ್ಕಷನ್ಸ್ ಆಗ್ತಿರ್ಬೋದು, ಎಕ್ಸ್ಟರ್ನಲ್ ನಾಯ್ಸ್ ಇರ್ಬೋದು. ಇವೆಲ್ಲ ಕೂಡ ಬ್ಯಾರಿಯರ್ ಆಫ್ ಲಿಸ್ನಿಂಗ್ ಆಗುತ್ತೆ. ಓಕೆ, ಲಿಸ್ನಿಂಗಲ್ಲಿ ನಮಗೆ ಸರಿಯಾಗಿ ಲಿಸ್ನಿಂಗ್ ಮಾಡೋಕ್ಕಾಗ್ತಲ್ಲ, ಇವೆಲ್ಲ ಪ್ರಾಬ್ಲಮ್ ಆಗ್ತಿರುತ್ತೆ. ನೆಕ್ಸ್ಟು ಅಟಿಟ್ಯೂಡ್ನಲ್ ಅಂತಂದರೆ ಪ್ರೀ ಆಕ್ಯುಪೇಷನ್. ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಪ್ರೀ ಆಕ್ಯುಪೇಷನ್ ಇರುತ್ತೆ. ನಾವು ಆಲ್ರೆಡಿ ಬೇರೆ ಮೆಂಟಲಲ್ಲಿ ಥಿಂಕ್ ಮಾಡ್ತಾ ಇರ್ತೀವಿ. ಸೊ ಅದು ಆ ಇನ್ಫಾರ್ಮೇಷನ್ ಯಾರಾದರೂ ನಮ್ಗೆ ಕೊಡ್ತಾ ಇದ್ದಾಗ ನಮಗೆ ಆ ಇನ್ಫಾರ್ಮೇಷನ್ ತಲೆ ಒಳಗೆ ಹೋಗಲ್ಲ. ದೆನ್ ಈಗೋಸೆಂಟ್ರಿಕ್ ಇರ್ಬೋದು. ನಾವು ಈಗೋಸೆಂಟ್ರಿಕ್ ಪರ್ಸನ್ ಆಗಿದ್ದು ನಾವು ಹೇಳಿದ್ದೆ ಕರೆಕ್ಟು ಅಂತಾಗಲೂ ಕೂಡ ಬೇರೆಯವ್ರ ವರ್ಡ್ಸು ನಾವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರಲ್ಲ. ಆ್ಯಂಡ್ ಕ್ಯಾಶುವಲ್ ಬಿಹೇವಿಯರ್. ಕ್ಯಾಶುವಲ್ ಅಂತಂದರೆ ಅದ್ರ ಮೆಸೇಜನ್ನು ಇಂಪಾರ್ಟೆಂಟ್ ಅಂತ ಅಂದ್ಕೋತಾ ಇರಲ್ಲ. ಓಕೆ, ದೆನ್ ಕೆಲವೊಂದು ಫಾಲ್ಟಿ ಅಸಂಪ್ಷನ್ಸ್ ಇರುತ್ತೆ, ಮೆಸೇಜ್ ಓವರ್ಲೋಡ್ ಆಗಿರುತ್ತೆ, ಪ್ರೀ ಆಕ್ಯುಪೇಷನ್ ಇರುತ್ತೆ, ರ್ಯಾಪಿಡ್ ಥಾಟ್ಸ್ ಬರ್ತಾ ಇರುತ್ತೆ, ಎಫರ್ಟ್ ಕಡಿಮೆ ಆಗ್ತಾ ಇರ್ತೀವಿ, ಆಮೇಲೆ ಪ್ಯಾರಲಲ್ ಡಿಸ್ಕಷನ್ಸ್ ಆಗ್ತಾ ಇರುತ್ತೆ, ಲ್ಯಾಕ್ ಆಫ್ ಟ್ರೈನಿಂಗ್ ಇರುತ್ತೆ. ಸೊ ಇವೆಲ್ಲ ಕೂಡ ರೀಸನ್ ಫಾರ್ ಫೇಲ್ಯೂರ್ ಆಫ್ ಲಿಸ್ನಿಂಗ್ ಆಗುತ್ತೆ. ಓಕೆ, ಲಿಸ್ನಿಂಗ್ ಅಂದರೆ ಏನು? ಬೇಸಿಕ್ಲಿ ರೆಫರ್ಸ್ ಟು ದ ಇನ್ವಾಲ್ವ್ಮೆಂಟ್ ಆಫ್ ಆನ್ ಇಂಡಿವಿಜುವಲ್ ಇನ್ ರಿಸೀವಿಂಗ್ ದ ಮೆಸೇಜ್ ಫ್ರಮ್ ದ ಕಮ್ಯುನಿಕೇಟರ್ನಿಂದ ಮೆಸೇಜ್ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಇನ್ವಾಲ್ವ್ಮೆಂಟ್ ತೋರಿಸ್ತೀವಲ್ಲ, ಅದನ್ನೇ ಲಿಸ್ನಿಂಗ್ ಅಂತ ಹೇಳ್ತೀವಿ. ಓಕೆ, ಇಂಪಾರ್ಟೆನ್ಸ್ ಆಫ್ ದ ಲಿಸ್ನಿಂಗ್ ಯಾಕೆ ಬೇಕು? ಫಾರ್ ಜಾಬ್ ಕಮ್ಯುನಿಕೇಷನ್ ಇರ್ಬೋದು, ಆರ್ ಈಸ್ ಆಲ್ಸೋ ರಿಫ್ಲೆಕ್ಟೆಡ್ ಇನ್ ಅನ್ ಇಂಡಿವಿಜುವಲ್ಸ್ ಎಬಿಲಿಟಿ ಟು ಆರ್ಗ್ಯೂ ಪರ್ಸ್ಯೂಸಿವ್ಲಿ ಆಫ್ಟರ್ ಹಿಯರಿಂಗ್ ದ ಪಾಯಿಂಟ್. ಒಂದು ಜಾಬ್ ಕಮ್ಯುನಿಕೇಷನ್ಗೆ ಯೂಸ್ ಮಾಡ್ತೀವಿ, ಇಲ್ಲ ಆರ್ಗ್ಯೂ ಮಾಡೋದಿರುತ್ತೆ. ಪರ್ಸ್ಯೂಸಿವ್ಲಿ ಅಂದರೆ ಇಫೆಕ್ಟಿವ್ ಆಗಿ ಆಗಿರ್ಬೋದು, ಅಥವಾ ನಾವು ಹೇಳೋದು ಇನ್ನೊಬ್ಬರಿಗೆ ಅರ್ಥ ಆಗೋ ಥರ ಕನ್ವಿನ್ಸ್ ಮಾಡೋಕ್ಕೆ ನಾವು ಅದನ್ನು ಕೇಳಲೇಬೇಕಾಗತ್ತೆ. ರೈಟ್? ಸೂಪರ್ವೈಸರಿಂದ ಸಬಾರ್ಡಿನೇಟ್ಸ್ ಇರ್ಬೋದು, ಪ್ರಾಸ್ಪೆಕ್ಟಿವ್ ರಿವಾರ್ಡ್ಸ್ಗೋಸ್ಕರ ಕೂಡ ಲಿಸ್ನಿಂಗ್ ಈಸ್ ಇಂಪಾರ್ಟೆಂಟ್. ದೆನ್ ಅಪ್ರೋಚಸ್ ಟು ಲಿಸ್ನಿಂಗಲ್ಲಿ ಎಷ್ಟು ಟೈಪ್ಸ್ ಇದೆ? ಡಿಸ್ಕ್ರಿಮಿನೇಟಿವ್ ಲಿಸ್ನಿಂಗ್ ಇರ್ಬೋದು, ಕಾಂಪ್ರಿಹೆನ್ಸಿವ್ ಲಿಸ್ನಿಂಗ್ ಇರ್ಬೋದು, ಕ್ರಿಟಿಕಲ್ ಲಿಸ್ನಿಂಗ್ ಇರ್ಬೋದು, ಆ್ಯಕ್ಟಿವ್ ಲಿಸ್ನಿಂಗ್ ಇರ್ಬೋದು. ಡಿಸ್ಕ್ರಿಮಿನೇಟಿವ್ ಲಿಸ್ನಿಂಗ್ ಅಂತಂದರೆ ಯು ಚೂಸ್ ಯು ಆಡಿಯನ್ಸ್ ಇರ್ತಾರೆ. ಸೆಲೆಬ್ರಿಟೀಸ್ ಎಲ್ಲ ಬಂದಾಗ ಅವ್ರು ಸೆಲೆಬ್ರಿಟೀಸ್ ಮಾತಾಡಿದಾಗ ಮಾತ್ರ ಕೇಳೋರು ಇರ್ತಾರೆ, ಅಥವಾ ಸೆಲೆಬ್ರಿಟೀಸ್ ಹೇಳಿದಾಗ ಮಾತ್ರ ಆ ಒಂದು ಫ್ಯಾಕ್ಟನ್ನು ಒಪ್ಕೊಳ್ಳೋರು ಇರ್ತಾರೆ. ನೆಕ್ಸ್ಟ್ ಕಾಂಪ್ರಿಹೆನ್ಸಿವ್ ಲಿಸ್ನಿಂಗಲ್ಲಿ ಏನಾಗುತ್ತೆ? ಕಂಪ್ಲೀಟ್ಲಿ ಅವರೇ ತಮ್ಮ ಇಷ್ಟದಿಂದ ಕೇಳ್ತಾ ಇರ್ತಾರೆ. ಓಕೆ, ದೆನ್ ಕ್ರಿಟಿಕಲ್ ಲಿಸ್ನಿಂಗಲ್ಲಿ ಏನಿರುತ್ತೆ? ರ್ಯಾಷ್ನಲ್ ಆಗಿ ಕೇಳಿಸ್ಕೊತಾ ಇರ್ತಾರೆ, ಆರ್ಗ್ಯುಮೆಂಟ್ ಮಾಡೋಕ್ಕೋಸ್ಕರನೇ ಕೇಳ್ತಾ ಇರ್ತಾರೆ. ದೆನ್ ಆ್ಯಕ್ಟಿವ್ ಲಿಸ್ನಿಂಗಲ್ಲಿ ಏನಾಗುತ್ತೆ? ನೋ ಸರ್ಟನಿಟಿ ಆಫ್ ರೆಸ್ಪಾನ್ಸ್. ಚೆನ್ನಾಗೇನೋ ಕೇಳ್ತಾ ಇರ್ತಾರೆ, ಬಟ್ ರೆಸ್ಪಾನ್ಸ್ ಸಿಗುತ್ತೋ ಇಲ್ಲ ಅನ್ನೋದು ಗೊತ್ತಿರಲ್ಲ. ಓಕೆ, ದಿಸ್ ಆರ್ ದ ಅಪ್ರೋಚಸ್ ಟು ಲಿಸ್ನಿಂಗ್: ಡಿಸ್ಕ್ರಿಪ್ಟಿವ್ ಲಿಸ್ನಿಂಗ್, ಕಾಂಪ್ರಿಹೆನ್ಸಿವ್ ಲಿಸ್ನಿಂಗ್, ಕ್ರಿಟಿಕಲ್ ಲಿಸ್ನಿಂಗ್, ಆ್ಯಕ್ಟಿವ್ ಲಿಸ್ನಿಂಗ್. ದೆನ್ ಬೆಟರ್ ಲಿಸ್ನರ್ ಯಾರಾಗ್ತಾರೆ? ಹೇಗೆ ಮಾಡಬೇಕು ಅವ್ರನ್ನ? ವಿ ಹ್ಯಾವ್ ಟು ಮೋಟಿವೇಟ್ ದೆಮ್ ಟು ಲಿಸನ್. ಓಕೆ, ಆಬ್ಜೆಕ್ಟಿವ್. ನಮ್ಮ ಮೆಸೇಜ್ ಹೆಂಗಿರಬೇಕು? ಆಬ್ಜೆಕ್ಟಿವ್ ಆಗಿರಬೇಕು. ಔಟ್ಲೈನ್ ಬ್ರೀಫಾಗಿ ಹೇಳ್ತಿರ್ಬೇಕು, ನಾವು ಏನು ಮಾತಾಡ್ತಿದ್ದೀವಿ ಅಥವಾ ಏನು ಟಾಪಿಕ್ ಬಗ್ಗೆ ಹೇಳ್ತೀವಿ ಅಂತ ಔಟ್ಲೈನ್ ಮುಂಚೆನೇ ಹೇಳಬೇಕು. ಮತ್ತು ಆಡಿಯನ್ಸ್ ಇರಬೇಕಾಗತ್ತೆ.
ಓಕೆ. ನೆಸರಿ ಟೈಮ್ ಗ್ಯಾಪ್ಸ್ ಕೊಡಬೇಕು. ನಾವು ಒಂದು ಇನ್ಫಾರ್ಮೇಷನಿಂದ ಇನ್ನೊಂದು ಇನ್ಫಾರ್ಮೇಷನ್ ಹೇಳಬೇಕಿದ್ರೆ, ಚೇಂಜ್ ಮಾಡಬೇಕಿದ್ರೆಲ್ಲ ಟೈಮ್ ಗ್ಯಾಪ್ಸ್ ಕೊಡಬೇಕು. ಮತ್ತು ಫೀಡ್ಬ್ಯಾಕ್ಸ್ ಕೇಳ್ತಾ ಇರಬೇಕು. ನಿಮಗೆ ಆ ಮೆಸೇಜ್ ಕಳಿಸಿದ್ದು ಇಷ್ಟ ಆಗ್ತಿದೆಯಾ, ಏನಾದ್ರು ಚೇಂಜಸ್ ಬೇಕಾ ಅಂತ ಫೀಡ್ಬ್ಯಾಕ್ಸ್ ಕೇಳ್ತಾ ಇರೋದ್ರಿಂದ ಲಿಸ್ನಿಂಗನ್ನು ಚೆನ್ನಾಗಿ ಮಾಡ್ಬೋದು. ಓಕೆ. ಮೋಟಿವೇಟ್ ಟು ಲಿಸನ್, ಬಿ ಆಬ್ಜೆಕ್ಟಿವ್, ಬ್ರೀಫ್ ಔಟ್ಲೈನ್, ಆಡಿಯನ್ಸ್ ರಿಕ್ವೈರ್ಮೆಂಟ್, ನೆಸರಿ ಟೈಮ್ ಗ್ಯಾಪ್ಸ್. ಓಕೆ. ಯೂಸ್ ಆಫ್ ಫೀಡ್ಬ್ಯಾಕ್. ಆಡಿಯನ್ಸ್ ರಿಕ್ವೈರ್ಮೆಂಟಲ್ಲಿ ಹೀಗೂ ಇರುತ್ತೆ. ಹೂಮ್ ಆ್ಯಂಡ್ ವಾಟ್ ಅಂದರೆ ಏನು ಕೇಳಿಸ್ಕೊತಾ ಇದ್ದೀವಿ, ಯಾರಿಂದ ಕೇಳಿಸ್ಕೊತಾ ಇದ್ದೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ. ದೆನ್ 7 C's ಆಫ್ ಇಫೆಕ್ಟಿವ್ ಕಮ್ಯುನಿಕೇಷನ್. ಇದರಲ್ಲಿ ಕಂಪ್ಲೀಟ್ನೆಸ್. ಓಕೆ. ನೋ ಆಂಬಿಗ್ವಿಟಿ ಆಫ್ ಥಾಟ್ಸ್. ಕಂಪ್ಲೀಟ್ ಆಗಿರಬೇಕು ಒಂದು ಕಮ್ಯುನಿಕೇಷನ್ನು. ಕಾನ್ಸೈನೆನ್ಸಸ್, ಫ್ಯೂ ವರ್ಡ್ಸಲ್ಲಿ ಇರಬೇಕು, ತುಂಬ ಎಕ್ಸ್ಪ್ಲನೇಟರಿ ಇರಬಾರ್ದು, ತುಂಬ ಶಾರ್ಟಾಗಿ ಇರಬೇಕು. ದೆನ್ ಕನ್ಸಿಡ್ರೇಷನ್, ಇಂಟ್ರೆಸ್ಟ್ ಮತ್ತು ಇಂಟೆನ್ಷನ್ ಆಫ್ ದ ರಿಸೀವರಿಗೆ ಇಂಟ್ರೆಸ್ಟ್ ಇದೆಯೋ ಇಲ್ಲೋ ಅಂತ ನೋಡಬೇಕು ನಾವು ಮೆಸೇಜ್ ಕೊಡೋಕ್ಕಿಂತ ಮುಂಚೆ. ದೆನ್ ಕಾಂಕ್ರೀಟ್ನೆಸ್ ಅಂದರೆ ಸ್ಪೆಸಿಫಿಕ್ ಆಗಿರಬೇಕು, ಫ್ಯಾಕ್ಚುಯಲ್ ಆಗಿರಬೇಕು, ಆ್ಯಕ್ಚುಯಲ್ ಆಗಿರಬೇಕು. ಮಿಸ್ರಿಪ್ರೆಸೆಂಟೇಷನ್ ಇರಬಾರ್ದು. ಓಕೆ. ಕ್ಲಾರಿಟಿ ಇರಬೇಕು, ಪರ್ಪಸ್ ಇರಬೇಕು ನೀವು ಕಳಿಸ್ತಿರೋ ಕಮ್ಯುನಿಕೇಷನ್ಗೆ. ಕರ್ಟಸಿ ಇರಬೇಕು, ನೋವಿಂಗ್ ಆಡಿಯನ್ಸನ್ನು ಅರ್ಥ ಮಾಡ್ಕೊಂಡಿರ್ಬೇಕು, ಅವ್ರಿಗೆ ಏನು ಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ದೆನ್ ಕರೆಕ್ಟ್ನೆಸ್, ರೈಟ್ ಆ್ಯಂಡ್ ಅಥೆಂಟಿಕ್ ಇನ್ಫಾರ್ಮೇಷನ್, ನಾಲೆಜನ್ನು ಕೊಡ್ತಾ ಇರಬೇಕು. ಸೊ ದೀಸ್ ಆರ್ ದ 7 C's ಆಫ್ ಇಫೆಕ್ಟಿವ್ ಕಮ್ಯುನಿಕೇಷನ್. ಕಂಪ್ಲೀಟ್ನೆಸ್, ಕನ್ಸೈಸಸ್, ಕನ್ಸಿಡರೇಷನ್, ಕಾಂಕ್ರೀಟ್ನೆಸ್, ಕ್ಲಾರಿಟಿ, ಕರ್ಟಸಿ ಆ್ಯಂಡ್ ಕರೆಕ್ಟ್ನೆಸ್. ಓಕೆ. ದೆನ್ ಕಮಿಂಗ್ ಟು ರಿಪೋರ್ಟ್ಸ್ ಹೇಗಿರಬೇಕು, ಏನೇನು ಸ್ಕೋಪ್ ಇದೆ ರಿಪೋರ್ಟ್ಗೆ ಅಂತ. ನೀಡ್ ಫಾರ್ ರಿಪೋರ್ಟ್ಸ್ಗೆ ಏನೇನಿರಬೇಕು, ಟ್ರಾನ್ಸ್ಪರೆಂಟ್ ಆಗಿರಬೇಕು, ಟ್ರೇಸಬಿಲಿಟಿ ಇರಬೇಕು, ಕಂಪ್ಲೈನ್ಸಸ್ ಇರಬೇಕು. ಟ್ರಾನ್ಸ್ಪರೆನ್ಸಿ ಅಂತಂದರೆ ಅಲ್ಲಿ ಫೇರ್ ಆಗಿರಬೇಕು, ಕ್ರೆಡಿಬಲ್ ಆಗಿರಬೇಕು. ಟ್ರೇಸಬಿಲಿಟಿಲಿ ಕಾಂಕ್ರೀಟ್ನೆಸ್ ಇರಬೇಕು. ಕಾಂಕ್ರೀಟ್ನೆಸ್ ಇನ್ ದ ಸೆನ್ಸ್ ಅಲ್ಲಿ ಸ್ಪೆಸಿಫಿಕ್ ಆಗಿರಬೇಕು, ಫ್ಯಾಕ್ಚುಯಲ್ ಆಗಿರಬೇಕು, ಮಿಸ್ರಿಪ್ರೆಸೆಂಟೇಷನ್ ಇರಬಾರ್ದು. ಆಮೇಲೆ ಕಂಪ್ಲೈನ್ಸಸ್ಸಲ್ಲಿ ಪರ್ಪಸ್ ಸರಿಯಾಗಿರಬೇಕು, ಲೀಗಲ್ ರಿಕ್ವೈರ್ಮೆಂಟ್ಸ್ ಎಲ್ಲ ಮೀಟ್ ಆಗ್ತಾ ಇರಬೇಕು. ದೆನ್ ಸ್ಕೋಪ್ ಆಫ್ ರಿಪೋರ್ಟ್ಸಲ್ಲಿ ಏನು ಬರುತ್ತೆ, ರಿಪೋರ್ಟ್ಸ್ ಇಂಟೆಂಡೆಡ್ ಆಡಿಯನ್ಸ್. ಓಕೆ. ರಿಪೋರ್ಟ್ಸ್ ಪರ್ಪಸ್ ಇರಬೇಕು, ಮತ್ತು ಅದು ಎಫಿಷಿಯೆಂಟ್ ರಿಪೋರ್ಟ್ ಆಗಿರಬೇಕು. ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾನೇಜರ್ಸ್, ಅದು ರಿಪೋರ್ಟು ಕರೆಕ್ಟಾಗಿ ಇದೆಯೋ ಇಲ್ಲ ನೋಡೋದು ರೆಸ್ಪಾನ್ಸಿಬಿಲಿಟಿ ಆಫ್ ದ ಮ್ಯಾನೇಜರ್. ದ ನೇಚರ್ ಆ್ಯಂಡ್ ಟೈಪ್ ಆಫ್ ದ ಇನ್ಫಾರ್ಮೇಷನ್ ಟು ಬಿ ಕಮ್ಯುನಿಕೇಟೆಡ್, ಆ ಇನ್ಫಾರ್ಮೇಷನನ್ನು ಕ್ಲಿಯರ್, ಕಾಂಕ್ರೀಟ್, ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ಒಬ್ಬರಿಂದ ಒಬ್ಬರಿಗೆ ಟ್ರಾನ್ಸ್ಫರ್ ಮಾಡಬೇಕು. ನೆಕ್ಸ್ಟ್ ಟಿಪಿಕಲ್ ಟೈಪ್ಸ್ ಆಫ್ ರಿಪೋರ್ಟ್ಸಲ್ಲಿ ಬೇಸ್ಡ್ ಆನ್ periodicity, based on statutory requirement, based on strategic requirement, based on ಫಂಕ್ಷನಾಲಿಟಿ ಅಂತಿದೆ. 4 ಟೈಪ್ ಇದೆ. ಇದನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ವೀಕ್ಲಿ ರಿಪೋರ್ಟ್, ಮಂತ್ಲಿ ರಿಪೋರ್ಟ್, ಕ್ವಾರ್ಟರ್ಲಿ ರಿಪೋರ್ಟ್, ಸೆಮಿ ಆ್ಯನ್ಯುವಲ್ ರಿಪೋರ್ಟ್ ಮತ್ತು ಆ್ಯನ್ಯುವಲ್ ರಿಪೋರ್ಟ್. ಬೇಸ್ಡ್ ಆನ್ ಸ್ಟ್ಯಾಟ್ಯುಟರಿ ರಿಕ್ವೈರ್ಮೆಂಟಲ್ಲಿ ಅಕಾಂಪ್ಲಿಷ್ಮೆಂಟ್ ಬೇಸ್ ಮೇಲೆ, ಆ್ಯನ್ಯುವಲ್ ಬೇಸ್ ಮೇಲೆ, ಕಂಪ್ಲೈನ್ಸಸ್ ಬೇಸ್ ಮೇಲೆ, ಫೈನಾನ್ಷಿಯಲ್ ಬೇಸ್ ಮೇಲೆ ರಿಪೋರ್ಟ್ಸನ್ನು ರೆಡಿ ಮಾಡ್ತಾರೆ. ಅಕಾಂಪ್ಲಿಷ್ಮೆಂಟ್, ಆ್ಯನ್ಯುವಲ್, ಕಂಪ್ಲೈನ್ಸಸ್, ಫೈನಾನ್ಷಿಯಲ್. ಆ್ಯಂಡ್ ಬೇಸ್ಡ್ ಆನ್ ಸ್ಟ್ರಾಟಜಿಕ್ ರಿಕ್ವೈರ್ಮೆಂಟ್ ಅಂದರೆ ಪ್ರೋಗ್ರೆಸ್ಸು, ರೆಕಮೆಂಡೇಷನ್, ಕಂಪ್ಯಾರಿಸನ್, ಪ್ರೋಗ್ರೆಸ್ಸಿವ್, ಕಮಿಷನ್, ಫೀಸಿಬಿಲಿಟಿ. ಸ್ಟ್ರಾಟಜಿಕ್ ರಿಕ್ವೈರ್ಮೆಂಟಲ್ಲಿ ನಾವು ಪ್ರೋಗ್ರೆಸ್ ಕೊಡಬೇಕಾದ್ರೆ, ರೆಕಮೆಂಡೇಷನ್ ಒಬ್ಬರಿಂದ ಒಬ್ಬರಿಗೆ ರೆಕಮೆಂಡೇಷನ್ ಮಾಡಬೇಕಿದ್ರೆ, ಕಂಪ್ಯಾರಿಸನ್ ಮಾಡಬೇಕಿದ್ರೆಲ್ಲ ಯೂಸ್ ಮಾಡ್ತೀವಿ. ದೆನ್ ಬೇಸ್ಡ್ ಆನ್ ಫಂಕ್ಷನಾಲಿಟಿ, ಪ್ರೊಡಕ್ಷನ್ನಿಗೆ ಬೇಕಾ ರಿಪೋರ್ಟ್, ಸೇಲ್ಸ್ ರಿಪೋರ್ಟ್, ಇನ್ವೆಂಟ್ರಿ ರಿಪೋರ್ಟ್, ಫೈನಾನ್ಷಿಯಲ್ ರಿಪೋರ್ಟ್. ಓಕೆ. ಬೇಸ್ಡ್ ಆನ್ ದ ಫಂಕ್ಷನಾಲಿಟಿ ರಿಪೋರ್ಟ್ಸನ್ನು ರೆಡಿ ಮಾಡ್ತೀವಿ. ಬೇಸ್ಡ್ ಆನ್ ದ ಸ್ಟ್ರಾಟಜಿಕ್ ರಿಕ್ವೈರ್ಮೆಂಟ್ ಅಂದರೆ ಅದನ್ನು ರೆಕಮೆಂಡೇಷನ್ ಮಾಡೋಕ್ಕೆ ಬೇಕಾ, ಕಂಪ್ಯಾರಿಸನ್ ಮಾಡೋಕ್ಕೆ ಬೇಕಾ, ಅದ್ರ ಮೇಲೆ ಸ್ಟ್ರಾಟಜಿಕ್ ರಿಕ್ವೈರ್ಮೆಂಟ್ ಮೇಲೆ ರಿಪೋರ್ಟ್ಸ್ ರೆಡಿ ಮಾಡ್ತೀವಿ. ಸ್ಟ್ರಾಟಜರಿ ರಿಕ್ವೈರ್ಮೆಂಟಲ್ಲಿ ಅಕಾಂಪ್ಲಿಷ್ಮೆಂಟ್ ನೋಡಬೇಕಾ, ಕಂಪ್ಲೈನ್ಸಸ್ ನೋಡಬೇಕಾ, ಫೈನಾನ್ಷಿಯಲ್ ಗ್ಯಾಪ್ ಇರೋದನ್ನು ನೋಡಬೇಕಾ ಅಂತೇಳಿ ಅದ್ರ ಬೇಸಿಸ್ ಮೇಲೆ ಗುಡ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ಇರುತ್ತೆ, ಅದ್ರ ಬೇಸಿಸ್ ಮೇಲೆ ರಿಪೋರ್ಟನ್ನು ರೆಡಿ ಮಾಡ್ತೀವಿ. ದೆನ್ ಕ್ವಾಲಿಟೀಸ್ ಆಫ್ ಅ ಗುಡ್ ರಿಸರ್ಚ್ ರಿಪೋರ್ಟ್ ಯಾವುದು, ಅದ್ರ ಕ್ವಾಲಿಟೀಸ್ ಏನು ಅಂತಂದರೆ ಇಟ್ ಶುಡ್ ಬಿ ಕಾಂಪ್ರಿಹೆನ್ಸಿವ್ ಸಮರಿ, ಸೆಲ್ಫ್ ಎಕ್ಸ್ಪ್ಲನೇಟರಿ ಆಗಿರಬೇಕು ಒಂದು ರಿಪೋರ್ಟು. ಓಕೆ. ಅಲ್ಲಿ ಜಾರ್ಗನ್ಸ್ ಎಲ್ಲ ಇರಬಾರ್ದು. ಕ್ಲಾರಿಟಿ, ಕಾನ್ಸೈನೆನ್ಸಸ್, ಕಾಂಕ್ರೀಟ್ನೆಸ್, ಕರೆಕ್ಟ್ನೆಸ್ ಆಗಿ ಇನ್ಫಾರ್ಮೇಷನ್ ಪಾಸ್ ಆಗ್ತಿರಬೇಕು. ವಿದಿನ್ ದ ಫ್ರೇಮ್ವರ್ಕ್ ಆಫ್ ದ ಆಬ್ಜೆಕ್ಟಿವ್, ಒಂದು ಆಬ್ಜೆಕ್ಟಿವ್ ಹಾಕೊಂಡ್ರೆ ಅದು ಫ್ರೇಮ್ವರ್ಕಲ್ಲೇ ಇರಬೇಕು ರಿಪೋರ್ಟು. ದೆನ್ ಪ್ಯಾಸಿವ್ ಆನ್ ಆ್ಯಕ್ಷನ್ಸ್, ಎಂಡ್ ರಿಸಲ್ಟ್ಸ್. ಓಕೆ. ಎಂಡ್ ರಿಸಲ್ಟ್ಸನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು. ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಇರಬೇಕು. ಓಕೆ. ಸ್ಟ್ರಾಟಜಿಕ್ ಫೇಲ್ಯೂರ್ ಆಗುವಂಥ ಸಂದರ್ಭದಲ್ಲೂ ಕೂಡ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಇರಲೇಬೇಕಾಗತ್ತೆ. ದೆನ್ ಲೀಗಲ್ ಡಾಕ್ಯುಮೆಂಟ್ಸ್ ಕೂಡ ಇರಬೇಕಾಗತ್ತೆ. ಓಕೆ. ಸ್ಟ್ರಕ್ಚರ್ ಆಫ್ ದ ರಿಪೋರ್ಟ್. ಟೈಟಲ್ ಪೇಜ್ ಒಂದು ರಿಪೋರ್ಟ್ ರೆಡಿ ಮಾಡ್ತೀವಿ ಅಂದರೆ ಅದರೊಳಗೆ ಏನೇನಿರುತ್ತೆ ಒಂದು ರಿಪೋರ್ಟಲ್ಲಿ ಅಂತ. ಟೈಟಲ್ ಆಫ್ ದ ಪೇಜ್, ಸಮರಿ ಆಫ್ ಫೈಂಡಿಂಗ್ಸ್, ಕಂಟೆಂಟ್ ಪೇಜ್, ಇಂಟ್ರೊಡಕ್ಷನ್, ಮೇನ್ ಬಾಡಿ ಆಫ್ ದ ಟೆಕ್ಸ್ಟ್, ಕನ್ಕ್ಲೂಷನ್, ರೆಕಮೆಂಡೇಷನ್, ಬೈಬ್ಲಿಯೋಗ್ರಫಿ, ಅಪೆಂಡಿಕ್ಸ್, ಎಕ್ನಾಲಜ್ಮೆಂಟ್, ಗ್ಲಾಸರಿ ಆಫ್ ದ ಟೆಕ್ನಿಕಲ್ ಟರ್ಮ್ಸ್. ಫ್ರೆಂಡ್ಸ್, ಇದೆಲ್ಲ ನಾನು ಡೀಟೇಲಲ್ಲಿ ಇಲ್ಲಿ ತೊಗೊಂಡಿಲ್ಲ ಏನೂ. ನಿಮ್ಗೆ ಇನ್ನೂ ಡೀಟೇಲ್ ಬೇಕಂದರೆ ಬುಕ್ಸಲ್ಲಿ ನೋಡ್ಕೊಳ್ಳಿ. ಓಕೆ. ಒಂದ್ಸಲ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇದು ಇಂಪಾರ್ಟೆಂಟ್ ಇದೆ, ಸ್ಟ್ರಕ್ಚರ್ ಆಫ್ ರಿಪೋರ್ಟ್. ಓಕೆ. ಟೈಟಲ್ ಪೇಜ್, ಸಮರಿ ಆಫ್ ಫೈಂಡಿಂಗ್ಸ್, ಕಂಟೆಂಟ್ ಪೇಜ್, ಇಂಟ್ರೊಡಕ್ಷನ್, ಮೇನ್ ಬಾಡಿ ಆಫ್ ದ ಟೆಕ್ಸ್ಟ್, ಕನ್ಕ್ಲೂಷನ್,
recommendation, bibliography, appendix and appendices, acknowledgement, glossary of the technical terms. ನೆಕ್ಸ್ಟ್ ಪರ್ಸ್ಯೂಸಿವ್ ಕಮ್ಯುನಿಕೇಷನ್ ಅಂತಂದರೆ ಎಬಿಲಿಟಿ ಟು ಕನ್ವಿನ್ಸ್. ಓಕೆ, ಕಮ್ಯುನಿಕೇಷನ್ ಹೇಗೆ ಕನ್ವಿನ್ಸ್ ಮಾಡ್ತೀವಿ ಬೇರೆಯೊಬ್ಬರನ್ನ ಅಂತ. ಕಮ್ಯುನಿಕೇಷನ್ ಏಮ್ ಟು ಪರ್ಸ್ವೇಡ್ ಆರ್ ಮೋಟಿವ್ ಈದರ್ ಇನ್ ಇಂಡಿವಿಜುವಲ್ ಗ್ರೂಪ್ ಟು ಪರ್ಫಾರ್ಮ್ ಆ್ಯನ್ ಆ್ಯಕ್ಷನ್ ವಿಚ್ ಹಿ ವುಡ್ ನಾಟ್ ಅದರ್ವೈಸ್. ಅಂದರೆ ನಾವೇನು ಕನ್ವಿನ್ಸ್ ಮಾಡ್ದೇನೆ ವರ್ಕ್ ಮಾಡ್ತಾ ಇರಲ್ಲ ಅಂದಾಗ ಅವ್ರನ್ನ ಕನ್ವಿನ್ಸ್ ಮಾಡುವಂಥ ಒಂದು ಕಮ್ಯುನಿಕೇಷನ್, ಪರ್ಸ್ಯೂಸಿವ್ ಕಮ್ಯುನಿಕೇಷನ್. ಅಟ್ರಾಕ್ಟಿವ್ನೆಸ್ ಆಫ್ ದ ಸ್ಪೀಕರ್ ಆ್ಯಂಡ್ ರಿಯಾಕ್ಷನ್ ಆಫ್ ದ ಲಿಸ್ನರ್, ಇದೆರಡು ಡಿಪೆಂಡ್ ಆಗುತ್ತೆ. ಓಕೆ, ಡಿಫೈನ್ ಟಾರ್ಗೆಟ್ ಮತ್ತು ಪ್ರಿಡಿಟರ್ಮಿನ್ಡ್ ಪರ್ಪಸ್ ಇರುತ್ತೆ ಕಮ್ಯುನಿಕೇಷನಲ್ಲಿ. ನೆಕ್ಸ್ಟು ಮೋಡ್ಸ್ ಆಫ್ ಪ್ರೆಸೆಂಟೇಷನ್ ಯಾವ್ಯಾವ ಥರ ಮಾಡ್ತೀವಿ. ರೀಡಿಂಗ್ ಫ್ರಮ್ ಮ್ಯಾನುಸ್ಕ್ರಿಪ್ಟ್ ಅಂದರೆ ನೋ ಡಿವಿಯೇಷನ್, ರಿಟರ್ನ್ ಆಗಿ ಕೊಟ್ಟಿರ್ತಾರೆ. ಈಗ ನಾವು ಫಾರ್ ಎಕ್ಸಾಂಪಲ್ ಪೊಲಿಟಿಷಿಯನ್ಸ್ ಎಲ್ಲ ಓದ್ತಾ ಇರ್ತಾರೆ, ಒಂದು ಮ್ಯಾನುಸ್ಕ್ರಿಪ್ಟ್ ಕೊಟ್ಟಿರ್ತಾರೆ ಅವ್ರ ಕೈಲಿ, ಅದನ್ನು ತಕ್ಕಂಗೆ ನೋಡ್ಕೊಂಡು ಹೋಗ್ತಿರ್ತಾರೆ, ಏನು ಡಿವಿಯೇಷನ್ಸ್ ಇರಲ್ಲ. ದಟ್ ಈಸ್ ರೀಡಿಂಗ್ ಫ್ರಮ್ ಮ್ಯಾನುಸ್ಕ್ರಿಪ್ಟ್. ದೆನ್ ಸ್ಪೀಕಿಂಗ್ ಫ್ರಮ್ ಮೆಮೊರಿ, ಒಂದು ವಿಷಯನ ಓದ್ಕೊಂಡು ಅಥವಾ ಒಂದು ಸಬ್ಜೆಕ್ಟನ್ನು ತಿಳ್ಕೊಂಡು ಮೆಮರಿ ಬೇಸಿಸ್ ಮೇಲೆ ಇಫೆಕ್ಟಿವ್ ಆಗಿ ಕಾನ್ಫಿಡೆಂಟಾಗಿ ಹೇಳೋದನ್ನೇ ನಾವು ಸ್ಪೀಕಿಂಗ್ ಫ್ರಮ್ ಮೆಮೊರಿ ಅಂತ ಹೇಳ್ತೀವಿ. ದೆನ್ ಇಂಪ್ರಾಂಪ್ಟು ಡೆಲಿವರಿ ಅಂದರೆ ಇನ್ಫಾರ್ಮಲ್ ಆಗಿರುತ್ತೆ ಬಟ್ ಇಶ್ಯೂ ಬೇಸ್ಡ್ ಆಗಿರುತ್ತೆ, ಅಲ್ಲಿ ಒಂದು ಸ್ಟ್ರಕ್ಚರ್ಡ್ ಇನ್ಫಾರ್ಮೇಷನ್ ಇರಲ್ಲ. ಓಕೆ, ದೆನ್ ಎಕ್ಸ್ಟೆಂಪೊರೇನಿಯಸ್ ಡೆಲಿವರಿ ಅಂತಂದರೆ ವಿದೌಟ್ ಎನಿ ಬ್ರೇಕ್ಸ್, ಇಂಟ್ರಪ್ಷನ್ಸು ಬ್ರೇಕ್ಸ್ ಏನೂ ಇಲ್ಲದೇ ಡೆಪ್ತ್ ನಾಲೆಜ್ ಇಟ್ಕೊಂಡು ಅದ್ರ ಬಗ್ಗೆ ಮಾತಾಡೋದನ್ನೇ extemporaneous delivery ಅಂತ ಹೇಳ್ತೀವಿ. ಸೊ ದಿಸ್ ಆರ್ ದ 4 modes of presentation: reading from manuscript, speaking from memory, impromptu delivery, extemporaneous delivery. Then negotiation in the process of securing an agreement between parties with needs and goals, but each having something to offer to the other. ಓಕೆ, ಒಂದು ಆಫರ್ ಇಟ್ಕೊಂಡು ಇಬ್ಬರು ಅದ್ರ ಬಗ್ಗೆ ನೆಗೋಷಿಯೇಟ್ ಮಾಡ್ತಾರೆ, ಅಗ್ರಿಮೆಂಟ್ ಮಾಡ್ಕೋತಾರೆ ಒಂದು ಪ್ರಾಡಕ್ಟ್ ಮೇಲೆ, ಒಂದು ಪ್ರಾಪರ್ಟಿ ಮೇಲೆ. ಓಕೆ, ಈಚ್ then from establishing an agreement through the balance of the power can be dependent upon whether one party's needs are significantly greater than the other. ಯಾರ ನೀಡ್ಸ್ ಜಾಸ್ತಿ ಇದೆ ಅದ್ರ ಮೇಲೆ ಇಲ್ಲಿ ಡಾಮಿನೇಟಿಂಗ್ ಕೂಡ ಆಗ್ತಿರುತ್ತೆ. ಓಕೆ, ಇಲ್ಲಿ ಇಂಟರ್ಪರ್ಸ್ನಲ್ ಸ್ಕಿಲ್ಸು ವಿನ್ ಓರಿಯೆಂಟೇಷನ್ ಇಂಪಾರ್ಟೆಂಟ್ ಆಗುತ್ತೆ, ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಕಮಿಟ್ಮೆಂಟ್, ಫ್ಲೆಕ್ಸಿಬಲ್ ಆಗಿರಬೇಕು, ಒಂದು ಅಗ್ರಿಮೆಂಟ್ ಏನಾದ್ರು ಚೇಂಜಸ್ ಬೇಕಿದ್ರೂ ಮಾಡೋ ಥರ ಇರಬೇಕು. ದೆನ್ ಕಾಮನ್ ಟ್ರಸ್ಟ್ ಇರುತ್ತೆ, ಕಾನ್ಫಿಡೆನ್ಷಿಯಲ್ ಆಗಿರುತ್ತೆ, ವ್ಯಾಲ್ಯೂ ಫಾರ್ ದ ಮನಿ ಇರುತ್ತೆ. ಸೊ ದಿಸ್ ಈಸ್ ಗೋಯಿಂಗ್ ಟು ಎಂಡ್ ದ ಮಾಡ್ಯೂಲ್ 2 ಇಂಪಾರ್ಟೆಂಟ್ ಟಾಪಿಕ್ಸ್. ಫ್ರೆಂಡ್ಸ್, ಈಗ ಮತ್ತೆ ರಿಪೀಟೆಡ್ಲಿ ಹೇಳ್ತಾ ಇದ್ದೀನಿ, ಮಾಡ್ಯೂಲ್ 2ದಲ್ಲಿ ರಿಪೋರ್ಟು, ಬಿಸ್ನೆಸ್ ಲೆಟರ್ಸ್ ಎಲ್ಲ ಬರುತ್ತೆ. ಅದನ್ನು ನಿಮಗೆ ಕೇಸ್ ಸ್ಟಡಿಲಿ ಕೇಳ್ಬೋದು, ಬಿಸ್ನೆಸ್ ಲೆಟರ್ ರೆಡಿ ಮಾಡಿ, ರಿಪೋರ್ಟ್ ರೆಡಿ ಮಾಡಿ ಅಂತ. ಸೊ ಒಂದ್ಸಲ ಬುಕ್ಕಲ್ಲಿ ಚಾಪ್ಟರ್ನ ನೋಡ್ಕೊಳ್ಳಿ. ಇಲ್ಲಿ ತುಂಬ ಕಡಿಮೆ ವರ್ಡ್ಸಲ್ಲಿ ಕನ್ಸೈನ್ಸಲ್ಲಿ ಹೇಳಿದ್ದೀನಿ. ಸೊ ನಿಮಗೇನಾದರೂ ಇಂಪಾರ್ಟೆಂಟ್ ಇನ್ನೂ ಬೇಕಿದ್ದರೆ ಬುಕ್ಕನ್ನು ರೆಫರ್ ಮಾಡಿ, ಸ್ಟಡಿ ಮೆಟೀರಿಯಲ್ನ ರೆಫರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಯೂಲ್ 3 ನೋಡೋಣ. ರಿಸರ್ಚ್ ಹೇಗಿರುತ್ತೆ, ಅಥವಾ ರಿಸರ್ಚ್ ಸ್ಯಾಂಪ್ಲಿಂಗ್ ಮೆಥಡ್ಸ್ ಇರ್ಬೋದು, ಅಥವಾ ಸರ್ವೆ ಹೇಗೆ ಮಾಡ್ತಾರೆ, ಲಿಟ್ರೇಚರ್ ಸರ್ವೆ ಹೇಗೆ ಮಾಡ್ತಾರೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು.